ಯಾಕೆ ಯಜಮಾನ್ರೆ ಹಾಗೆ ಹೇಳ್ತಿದ್ದೀರಾ? ನಾನು ಡಮ್ಮಕ್ಕ ಮಾತಿನ ಅರ್ಥ ಹೇಳ್ದೆ ಅಷ್ಟೇ. ತಿಲೋತ್ತಮನ್ಗೆ ಸಿಟ್ಟು ಬರ್ಸಿ ಅವ್ರ ಕೈಯಲ್ಲಿ ಬಲಿ ಆಗ್ಬಾರ್ದು ಅಂತ ಪಾವನನ್ನ ಎಚ್ಚರಿಸ್ತಾ ಇದ್ದೆ. ಮುಡ್ಕೊಳಕ್ಕೆ ಮಲ್ಗೆ ಹೂ ಕೊಡ್ದೆ ಸುಮ್ನೆ ಡಿಸ್ಕಷನ್ ಯಾಕೆ ಮಾಡ್ತಾ ಇದ್ದೀರಾ? ಇವತ್ತು ಶುಕ್ರವಾರ ಅಮ್ಮನವ್ರ ಫೋಟೋಗೆ ಹೂ ಹಾಕೋಣ ಅಂತ ಅನ್ಕೊಂಡ್ರೆ ನಿಮ್ ಸಿಂಗಾರಕ್ ಬೇಕು ಅಂತ ನೀವ್ ಕೇಳ್ತಿದ್ದೀರಲ್ಲ. ಏನೋ ಇಷ್ಟ ಅಂತ ಕೇಳ್ದೆ ಬಿಡೆ. ಹೂವು ಹೆಂಗಸರ್ ವೀಕ್ನೆಸ್ ಆಗ್ಬಾರ್ದು ಆಂಟಿ. ಚಿಕ್ಕಪ್ಪ ಅಂತ ಗಂಡ್ಸೋರು ಎಗರಾಡ್ತಾರೆ. ಸುಮ್ಮನೆ ರಾಮ, ನೀನು ಕುಗ್ಗಿರೋರ್ನ ಮತ್ತೆ ಯಾಕೆ ಕುಗ್ಗಿಸ್ತೀಯ? ನನ್ನ ಯಾರು ಎತ್ಕೊಳ್ಳಿಲ್ಲ ಅಂದ್ರೆ ಯಾರು ಎಷ್ಟು ಶಕ್ತಿಶಾಲಿ ಅಂತ ಗೊತ್ತಾಗತ್ತೆ. ನೋಡಕ್ಕೆ ತಿಲೋತ್ತಮ ಮತ್ತೆ ಆರೋಗ್ಯವಾಗಿ ಕಾಣಿಸ್ತಾರೆ, ಆದ್ರೆ ದೇಹದಲ್ಲಿ ರಕ್ತ ಇಲ್ಲ, ಶರೀರದಲ್ಲಿ ಶಕ್ತಿ ಇಲ್ಲ. ನೀನೇ ಡಾಕ್ಟರ್ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ ನೈನಿ. ಹೌದಾ ಅನ್ಯತ್ತೆ? ಎಲ್ರೂ ಅವಳ ತರ ಅದಷ್ಟು ಪುಷ್ಟಿಯಾಗಿರಕ್ಕಾಗಲ್ವಲ್ಲ. ಗಂಡ ಒಳ್ಳೆಯವನಾಗಿದ್ರೆ ಹೆಂಡತಿ ಸುಖವಾಗಿರ್ತಾಳೆ ಅಂತ ಸುಮ್ನೆ ಹೇಳಲ್ಲ. ಆ ಮಾತನ್ನ ನಾನು ನೋಡ್ಕೊಂಡು ಹೇಳಬೇಕಾಗಿಲ್ಲ. ಪರವಾಗಿಲ್ಲ ಬಿಡ. ಗಂಡ ಚೆನ್ನಾಗಿರ್ಬೇಕು ಅಂತ ಕೇಳ್ಕೋಬೇಕೆ ಹೊರತು ಅತ್ತೆ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಿದ್ಯಲ್ಲ ನೀನು. ಅತ್ತೇನೆ ಮನೆಗ್ ದೊಡ್ಡವರು, ಅವ್ರು ಸಂತೋಷವಾಗಿ ಆರೋಗ್ಯವಾಗಿದ್ರೇನೆ ಮನೆಯವರೆಲ್ಲ ಚೆನ್ನಾಗಿರ್ತೀವಿ ಅನ್ನೋದು ನನ್ನ ಉದ್ದೇಶ. ತಿಲೋತ್ತಮ್ಮ ಅವ್ರಿಗೆ ಹುಷಾರಿಲ್ವಾ ಅಥವಾ ಶಕ್ತಿ ಇಲ್ವಾ? ಯಾಕಿಲ್ಲ, ಹಾಸಿನಿನ ಎತ್ತಿ ಬಿಸಾಕು ಅಂತೀಯಾ? ಹಾ, ಗುಬ್ಬಿ ಮೇಲೆ ನಿಮ್ ಬ್ರಹ್ಮಾಸ್ತ್ರ ತೋರಿಸ್ಬೇಡಿ. ನಿಮ್ ಮಗನ ಕರೀರಿ, ಎತ್ಕೊಂಡ್ ಗಿರಗಿರ ಅಂತ ತಿರುಗಿಸಿ ಗಾರ್ಡನ್ ಅಲ್ಲಿ ಎಸೆದ್ರು ನನ್ಗೇನ್ ಬೇಜಾರಾಗಲ್ಲ. ವಲ್ಲಭ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾನೆ ಅದಕ್ಕೆ. ಗಾರ್ಡನ್ ಅಲ್ಲಿ ನಿಂತ್ಕೊಂಡ್ ಆಕಾಶ ನೋಡೋನಿಗೆ ಏನ್ ಕೆಲ್ಸ ಇರುತ್ತೋ. ಗಾಳಿಯಲ್ಲಿ ಏನ್ ಕಾಣಿಸತ್ತಮ್ಮ? ಅಷ್ಟಕ್ಕೂ ಗಾಳಿನೇ ಕಾಣಿಸಲ್ವಲ್ಲ. ಹಾ, ನಿಮಗ್ ಗೊತ್ತಾ ಅಷ್ಟು ದೊಡ್ಡ ವಿಮಾನ ಗಾಳಿಯಲ್ಲಿ ಹೇಗ್ ಹಾರುತ್ತೆ ಅಂತ? ನನ್ ಮದ್ವೆ ಆದಾಗಿಂದ ಆಕಾಶದ ಕಡೆನೆ ನೋಡೋ ಅಂತವ್ರನ್ನ ನನಗ್ ಗಂಟ್ ಹಾಕಿದ್ದಾರೆ ಅಂತ ಎಷ್ಟೊಂದ್ಸರ್ತಿ ಬೈಕೊಂಡಿದೀನಿ ನಾನು. ಏಯ್, ನನ್ ಮಗನ್ಗೆ ಅವಮಾನ ಮಾಡ್ತೀಯಾ? ಅವಮಾನ ಅಲ್ಲ, ಅನುಮಾನ. ನಿಮ್ ಮಗನೇನಾ ಅಂತ. ಏಯ್ ಅಕ್ಕ, ನೀನ್ ಸುಮ್ನಿರು. ಅತ್ತೆ, ಅವ್ರನ್ನ ಇವ್ರನ್ನ ಎತ್ತದೇನ್ ಬೇಕಿಲ್ಲ, ಆದ್ರೆ ಇಲ್ಲೋಡಿ, ಈ ಹಾರನ ನಿಮ್ ಕತ್ತಲ್ಲಿ 3 ನಿಮಿಷ ಹಾಕೊಳ್ಳಿ ಸಾಕು. ನೈನಿ, ಈ ಹೂವಿನ ಹಾರನ ಎಲ್ಲಿಂದ ತಗೊಂಡ್ ಬಂದೆ? ಮಾಮ್ಗೆ ಹಾಕು ಅಂತ ಹೇಳ್ತಾ ಇದೀಯಾ, ಯಾಕೆ? ಗುಡಿಗೆ ಹೋಗಿದ್ದೆ ಯಜಮಾನ್ರೆ. ಪುರೋಹಿತರು ಈ ಹಾರನ್ ಕೊಟ್ಟು ನಿಮ್ ಮನೇಲಿ ಯಾರಿಗಾದ್ರೂ ಹುಷಾರಿಲ್ದೆ ಇದ್ದು ಅವ್ರ ಕುತ್ತಿಗೆಗೆ ಇದನ್ನ ಹಾಕೊಂಡ್ರೆ ಸುಧಾರ್ಸ್ಕೋತಾರಂತೆ. ನನಗೇನಾಗಿದೆ, ಚೆನ್ನಾಗೇ ಇದೀನಲ್ಲ. ಅಮ್ನೋರ್ ಗುಡಿಯಿಂದ ತಗೊಂಡ್ ಬಂದಿರೋ ಹಾರ ಅದು. ಹೀಗ್ ಮುಟ್ಟಬೇಕು ಅಂದ್ರೇನೆ ಅದೃಷ್ಟ ಇರ್ಬೇಕು. ಅಂತದ್ರಲ್ಲಿ ಕತ್ತಲ್ ಹಾಕೋಬೇಕು ಅಂತಂದ್ರೆ ಎಂತ ಯೋಗ ಇರ್ಬೇಕು ಗೊತ್ತಾ? ನಾನ್ ಹಾಕೋತೀನಿ ಕೊಡಕ್ಕ. ಭಾರನ ಹೊರಬೇಕಾಗಿರೋದು ನೀನಲ್ಲ ಸುಮನ, ನಮ್ಮ ಅತ್ತೆ. ಅಷ್ಟು ಭಾರ ಇದೆ ಅಂದ್ರೆ ಇಷ್ಟು ಹೊತ್ತು ನೀನ್ ಹೇಗೆ ಹಿಡ್ಕೊಂಡಿದೀಯಾ? ನೈನಿಗೂ ನಿಮ್ಗೂ ವ್ಯತ್ಯಾಸ ಇದೆ ಅಲ್ವಮ್ಮ? ಅಂದ್ರೆ ನಮ್ ಬ್ಯಾಚ್ ಎಲ್ಲ ಏಜ್ ಬಾರ್ ಅಂತನಾ? ನನಗ್ ಕೊಡು ನೈನಿ, ನಾನು 3 ನಿಮಿಷ ಅಲ್ಲ 35 ನಿಮಿಷ ಹಾಕೊಂಡು ಮನೆಯೆಲ್ಲ ತಿರುಗ್ತೀನಿ.
ಆ ಹಾರನ ಹಾಕೊಳ್ಳೋ ಅದೃಷ್ಟ ಅವಕಾಶ ಇಬ್ರಿಗೆ ಇರೋದು. ಒಬ್ರು ಗಾಯತ್ರಿ ದೇವಿ, ಇನ್ನೊಬ್ರು ತಿಲೋತ್ತಮ್ಮ ಅವರು. ಆ ರೇಂಜಿಗೆ ಹೇಳ್ತಾ ಇದೀಯ ಅಂದ್ರೆ ನಿನ್ ಬೆಲೆ ಏರಿದೆ ಅನ್ಸುತ್ತೆ ಮಾಮ್. ಹಾಗಂತೀಯಾ? ಹಾಸಿನಿ ಅಕ್ಕ ಮುಟ್ಕೊಳ್ಳೋಕೆ ಮಲ್ಲಿಗೆ ಹೂವು ಕೊಡ್ಲಿಲ್ಲ. ಈಗ ಡೈರೆಕ್ಟ್ ಆಗಿ ಈ ಹೂವಿನ ಹಾರ ಹಾಕೊಂಡು ಸಾಕ್ಷಾತ್ ಅಮ್ನೋರ್ ತರ ಕಾಣಿಸ್ಕೊಳ್ಳಿಯತ್ತೆ. ಹಾರ ಹಾಕೊಂಡು ಇಲ್ಲೋಡಿ, ಹೀಗ್ ಬಲಗೈಯಿಂದ ಆಶೀರ್ವಾದ ಮಾಡ್ತಿರೋ ತರ, ಎಡಗೈಯಲ್ಲಿ ವರನ ಕೊಡ್ತಿರೋ ತರ ಕೆಳಗಿಟ್ಟು ಪೋಸ್ ಕೊಡಿ, ಫೋಟೋ ತೆಗಿತೀನತ್ತೆ. ಮೊದ್ಲು 3 ನಿಮಿಷ ಹಾಕೋಬೇಕಲ್ವಕ್ಕ? ಆ 3 ನಿಮಿಷ ಅಂತ ಎಕ್ಸಾಕ್ಟ್ ಆಗಿ ಹೇಗೆ ಅಷ್ಟು ಭಾರ ಇದೆಯಾ ಅದು? ಎಲ್ಲಿ ನನ್ ಕತ್ತಿಗೆ ಹಾಕು. ಸರಿ.